ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಏಕೆಂದರೆ ಸ್ನೇಹಿತರೆ, ತಮಿಳುನಾಡಿನ ತಿರುವಣ್ಣಾಮಲೈ ಅನ್ನುವಂತಹ ಊರಲ್ಲಿ ಈಕೆ ಕೊಳಕು ದೇವತೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡ್ತಾ ಇರ್ತಾಳೆ. ಈಕೆ ಏನು ಹೇಳಿದ್ರು ಕೂಡ ಆ ಒಂದು ಭಾಗದ ಜನರಿಗೆ ನಿಜ ಆಗುತ್ತಂತೆ. ಏನು ಆ ಊರಿನ ಜನಗಳು ಆಕೆಗೆ ಕಾಲಿಗೆ ಬೀಳೋದು, ಮತ್ತು ಆಕೆಯ ಕೈಯಿಂದ ತಲೆ ಜುಟ್ಟನ್ನ ಜಾಡಿಸ್ಕೊಳ್ಳೋದು, ಮತ್ತು ಟೀ ಕೊಡೋದು, ಜ್ಯೂಸ್ ಕೊಡೋದು, ಮತ್ತು ಅರಿಶಿನ ಕುಂಕುಮ ಹಾಕೋದು, ಹೂವು ಹಾಕೋದು, ಟೋಪಿ ಹಾಕೋದು, ಇನ್ನಿತರ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡ್ತಾರೆ. ಅದ್ರ ಹಿಂದೆ ಏನು ಫಾಲೋವರ್ಸ್ಗಳು ಏನು ಆ ಕಡೆನ ಕಾಲು ಮುಟ್ಟೋದಕ್ಕೆ ಬಿಡೋದಿಲ್ಲ, ಹೇಳ್ಕೊತಾರೆ. ಎಂಥ ಕಾಲ ನೋಡಿ ಸ್ನೇಹಿತರೆ. ಈಕೆ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಕೂಡ ವಾಮಿಟಿಂಗ್ ಆಗುತ್ತೆ. ನಿಜವಾಗ್ಲೂ ಭಾಳ ಅಸಹ್ಯ ಆಗುತ್ತೆ. ಯಾಕಂದರೆ ಈಕೆಯ ಮುಖ ತೊಳೆದು ಯಾವ ಕಾಲ ಆಯಿತೋ, ಹಲ್ಲುಜ್ಜಿ ಯಾವ ಕಾಲ ಆಯಿತೋ, ನೀ ಸ್ನಾನ ಮಾಡಿ ಯಾವ ಕಾಲ ಆಯಿತೋ, ಬಟ್ಟ ಅಷ್ಟು ಗಲೀಜಾಗದೆ ನೋಡಿ. ಏನು ಆ ಜೊಲ್ಲನ್ನ ಸುರಿಸ್ಕೊಂಡು ಟೀ ಕುಡಿತಾಳೆ, ಜೊಲ್ಲು ಸುರಿಸ್ಕೊತಾಳೆ, ಟೀ ಕುಡಿತಾಳೆ, ಜೊಲ್ಲು ಸುರಿಸ್ಕೊತಾಳೆ. ಆ ಟೀ ಬಿಟ್ಟೋಗಿರ್ತಕ್ಕಂಥ ಎಂಜಿಲ್ ಲೋಟರ ತಗೊಂಡು ಇನ್ನೊಬ್ಬರು ಭಕ್ತಾದಿಗಳು ಕುಡಿತಾರೆ ಅಂತಂದರೆ ನಿಜವಲ್ಲೂ ಕೂಡ ನಾವು ಎಷ್ಟನೇ ಶತಮಾನದಲ್ಲಿ ಇದ್ದೀವಿ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ನಾವು 21ನೇ ಶತಮಾನದಲ್ಲಿ ಇದ್ದರೂ ಕೂಡ ಈ ಒಂದು ಮೌಢ್ಯಾಚರಣೆಗೆ ಒಳಗಾಗಿ ಈ ಭಕ್ತರು ನಿಜವಾಗ್ಲೂ ನನಗೆ ಭಾಳ ಸಂಕಟ ಆಗುತ್ತೆ ಸ್ನೇಹಿತರೆ. ಏಕೆಂದರೆ ಈಕೆ ನೋಡಿ, ಇವರು ದೇವರಂತೆ, ಆ ಭಾಗದ ಜನರಿಗೆ ದೇವರಂತೆ. ಇವರು ಏನು ಹೇಳಿದ್ರು ನಡೀತದಂತೆ, ಏನು ಕೈ ಹಾಕಿದ್ರೆ ಎಲ್ಲ ವಾಸ ಆಗುತ್ತಂತೆ. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಮಾರಿಗುಡಿ ಇರುತ್ತೆ. ಆ ಮಾರಿಗುಡಿ ಪಕ್ಕದಲ್ಲಿ ಒಂದು ಸಂಪಿಗೆ ಮರ ದೊಡ್ಡದಾಗಿ ಬೆಳೆದಿರ್ತದೆ. ಆ ಬೆಳೆದಿರ್ತಂಥ ಸಂದರ್ಭದಲ್ಲಿ ಆ ಒಬ್ಬ ಭಕ್ತಾದಿ ತನ್ನ ತಾಯಿನ ಕರ್ಕೊಂಡು, ತಾಯಿ ಕಾಲು ಬರೋದಿಲ್ಲ, ತಾಯಿನ ಕರ್ಕೊಂಡು ಆ ದೇವಸ್ಥಾನದ ಹತ್ರ ಹೋಗ್ತಾನೆ. ತಾಯಿ ಮರವ, ನನ್ನ ತಾಯಿಗೆ ಒಂದು 6 ತಿಂಗಳ 1 ವರ್ಷದಿಂದ ಕಾಲೇ ಬರ್ತಾಯಿಲ್ಲ, ದಯವಿಟ್ಟು ಈ ಕಾಲು ಬರಂಗೆ ಮಾಡ್ಕೊಡವ ತಾಯಿ ಅಂತ ಕೈನಿಂಗ್ ಅನ್ನತ್ತೆ. ಅದೇ ಸಂದರ್ಭಕ್ಕೆ ಮೇಲಿಂದ ಸಂಪಿಗೆ ಹೂವು ತಟ್ ಅಂತ ಅವನ ಕೈಗೆ ಬೀಳ್ತಂತೆ. ಅದಕ್ಕೆ ಅವನೇನಂದ, ಓ ಈ ವರನ, ಈ ಹೂವನ್ನ ಮರವನ್ನೇ ಕೊಡ್ತಾ ಇರೋದು, ಅದರಿಂದ ನಮ್ಮ ತಾಯಿಯ ಕಾಲು ವಾಸಿ ಆಗುತ್ತೆ. ಅದಕ್ಕೆ ನಾವು ಭಾಳ ಧನ್ಯವಾದಗಳನ್ನು ತಿಳಿಸ್ತಾ ಆತ ಮನಗೋಗ್ತಾನೆ. ಮನಗೋದಾಗ ಆಗ ಕಾಲು ಇದ್ದಕ್ಕಿದ್ದಂಗೆ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕಾರಣ ಮಾರಮ್ಮನ ಪವಾಡ ಅಲ್ಲ, ಆ ಕಾಲು ಹೋಗಿರ್ತಕ್ಕಂಥ ಆ ತಾಯಿಯ ಮನಸ್ಥಿತಿ, ಆಕೆಯ ಒಂದು ಪಾಸಿಟಿವ್ ವೈಬ್ರೇಷನ್, ಆತನಲ್ಲಿರ್ತಕ್ಕಂತಹ ಒಂದು ತಾಯಿ ವರ ಕೊಟ್ಲು ಅಂತಕ್ಕಂಥ ಒಂದು ಮಾನಸಿಕವಾದ ಸ್ಥೈರ್ಯ, ಮನಸ್ಸಿನ ಬಲ ಆಕೆಯನ್ನು ಎದ್ದು ನಡೆಯಂಗೆ ಮಾಡುತ್ತದೆ. ಇತಿಲ್ಲಿ ಮಾರಮ್ಮನ ಪವಾಡ ಇಲ್ಲ, ಆಕೆಯ ಆತ್ಮಬಲ, ಆತ್ಮಸ್ಥೈರ್ಯ ಆಕೆಯನ್ನು ನಡೆಯೋದಕ್ಕೆ ಪ್ರೇರೇಪಣೆ ಕೊಡುತ್ತೆ. ಹಾಗಾಗಿ ನಾವು ನೋಡಿ, ಈಗಿನ ಒಂದು ಇದರಲ್ಲಿ ಈಗ ಈ ಕೊಳಕು ದೇವತೆಯನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಫಾಲೋವರ್ಸ್ ಹೋಗ್ತಾರಲ್ಲ, ಆ ಫಾಲೋವರ್ಸು ಇವ್ರು ಏನೋ ಮಾನಸಿಕವಾಗಿ ಮೆಂಟಲ್ ಆಗಿರ್ಬೋದು, ಈಕೆನ ಒಂದು ಹಾಸ್ಪಿಟಲ್ಗೆ ಸೇರಿಸೋಣ, ಅವಳಿಗೆ ಮನಸ್ಸಿಗೆ ಒಂದು ಆ ಬಟನ್ನೆಲ್ಲ ಚೇಂಜ್ ಮಾಡಿ, ಸ್ನಾನ ಮಾಡಿಸಿ, ಜೊಟ್ಟನ್ನೆಲ್ಲ ಕತ್ತರಿಸಿ, ಅವಳಿಗೆ ಒಂದು ಮಾನಸಿಕವಾಗಿ ಒಂದು ಹಾಸ್ಪಿಟ್ಲಿಗೆ ಸೇರಿಸೋಣ, ಹಾಸ್ಪಿಟ್ಲಿಗೆ ಸೇರಿಸಾದ್ಮೇಲೆ ಒಂದು ಆಶ್ರಮಕ್ಕೆ ಸೇರಿಸೋಣ ಅಂತಕ್ಕಂಥ ಒಂದು ಮೆಂಟಾಲಿಟಿ ಇಲ್ಲ. ಆದರೆ ಅವಳು ಮುಂದೆ ಹೋಗೋದು, ಲಂಗನ ಏನು ಹಿಂಗೆ ಇಟ್ಕೊಂಡು ಟಿಕ್ 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 ಅಂತ ಇಟ್ಕೊಂಡು ಹೋಗೋದು, ಮತ್ತು ಅವಳು ಕಾಪಿ ಕುಡಿದು ಜೊಲ್ಲನ್ನ ಸುರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಅದಕ್ಕೇನು ಫಾಲೋವರ್ಸ್ಗಳು ಏನು ಅಡ್ಡು ಬೀಳೋದು, ಕಾಲು ಬೀಳೋದು, ಅರಿಶಿನ ಕುಂಕುಮ ಹಾಕೋದು, ಹೂ ಮುಡ್ಸೋದು, ಟೋಪಿ ಹಾಕೋದು, ಇದನ್ನೆಲ್ಲ ಮಾಡ್ತಾರಲ್ಲ. ನಿಜವಾಗ್ಲೂ ನಾವು ಎಷ್ಟನೇ ಶತಮಾನದಲ್ಲಿ ಇದ್ದೀವಿ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕು. ಎಷ್ಟೋ ಬ್ರಾಹ್ಮಣರು ಡೈಲಿ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಗೆ ಎದ್ದು ಆ ದೇವರನ್ನು ಪ್ರಾರ್ಥನೆ ಮಾಡಿ, ದೇವರನ್ನು ಪೂಜೆ ಮಾಡಿ, ಒಳ್ಳೆ ಶುಚಿರ್ಭೂತರಾಗಿ ವಿಭೂತಿ ಹೊಡ್ಕೊಂಡು ಎಷ್ಟು ಪರಮಾತ್ಮನನ್ನು ಧ್ಯಾನಿಸ್ತಾರೆ, ಎಷ್ಟೋ ದೇವತೆಗಳನ್ನು ಪೂಜಿಸ್ತಾರೆ. ಅಂಥವರಿಗೆ ದೇವರು ಒಂದೊಂದು ಟೈಮು ಕೈ ಹಿಡಿಯೋದಿಲ್ಲ. ಅಂಥದ್ರಲ್ಲಿ ಈ ಕೊಳಕು ದೇವತೆಯನ್ನು ಪೂಜಿಸ್ತಾರೆ ಅಂತಂದರೆ ನಿಜವಾಗ್ಲೂ ನಾವು ಭಾಳ ಬೇಸರ ಆಗುತ್ತೆ. ಹಾಗಾಗಿ ಜನಮಗಳು ಅಥವಾ ಜನರ ಮನಸ್ಥಿತಿ ಮರಳು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ತಾವೆಲ್ಲರೂ ಕೂಡ ಹಂಗಾದರೆ ಈ ಹುಚ್ಚರು, ಈ ಬೆಪ್ಪರು, ಇವ್ರಿಗೆಲ್ಲರಿಗೂ ಕೊಳ್ಕೊಳಕ್ಕಾಗಿರ್ತಕ್ಕಂಥವ್ರಿಗೆಲ್ಲ ನೀವು ಪೂಜೆ ಮಾಡೋಂಗಿದ್ರೆ, ಇವ್ರಿಗೆಲ್ಲ ನೀವು ಪೂಜೆ ಮಾಡೋಂಗಿದ್ರೆ ಗುಡಿ ಹಾಕ್ಬೇಕಾಗಿತ್ತು, ಮಂದಿರ ಹಾಕ್ಬೇಕಾಗಿತ್ತು, ಚರ್ಚ್ ಹಾಕ್ಬೇಕಾಗಿತ್ತು, ಮಸೀದಿ ಹಾಕ್ಬೇಕಾಗಿತ್ತು. ಇದನ್ನೆಲ್ಲ ಮುಚ್ಚಿಬಿಟ್ಟು ಈ ಕೊಳಕು ದೇವತೆಗಳನ್ನ ಪೂಜೆ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ. ನೋಡಿ ಸ್ನೇಹಿತರೆ, ಹಾಗಾಗಿ ಈಕೆಯ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಜನರು ಆದಷ್ಟು ಈಕೆಯನ್ನು ಹಾಸ್ಪಿಟ್ಲಿಗೆ ಸೇರಿಸಿ ಬಟ್ಟೆಯನ್ನು ಬದಲಾಯಿಸಿ
ಸ್ನಾನ ಮಾಡೋ 1 ವರ್ಷ 5 ವರ್ಷ ಆಯ್ತಾ 10 ವರ್ಷ ಆಯ್ತಾ, ಆ ಕೊಳಕು ಬಟ್ಟೆ ಜೊಲ್ನೆಲ್ಲ ಸುರಿಸ್ಕೊಂಡು ಆ ಕಾಪಿ ಕುಡ್ಕೊಂಡು ಟೋಪಿ ಹಾಕಬಿಟ್ಟು ಟಿಕ್ 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 ಅಂದ್ಕೊಂಡು ಲಂಗನ ಹಿಂಗೆ ಹಿಡ್ಕೊಂಡು ಹೋಗ್ತಾಳೆ. ಈ ಜನಗಳು, ಆ ಭಾಗದ ಜನಗಳು ಈಕೆನ ಯಾವ ರೀತಿ ಸಹಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾನಂತೂ ಅರಿಲಾರೆ. ಹಾಗಾಗಿ ದಯವಿಟ್ಟು ಇಂತಹ ಮಾನಸಿಕ ವ್ಯಕ್ತಿಗಳನ್ನು ನೋಡಿದಾಗ ಅವರಲ್ಲಿ ಸಿಂಪತಿ ಇರಲಿ, ಆದರೆ ಭಕ್ತಿ ಬೇಡ. ಭಕ್ತಿ ಇರಬೇಕು, ಆ ಪರಮಾತ್ಮನಲ್ಲೇ ಭಕ್ತಿ ಇಡೋಣ. ಕಣ್ಣಿಗೆ ಕಾಣದೆ ನಿರಾಕಾರಿಯಾದಂತಹ ಪರಂಜ್ಯೋತಿಯಾದಂತಹ ಪರಮಾತ್ಮನಲ್ಲಿ ನಂಬಿಕೆ ಇಡೋಣ. ಆ ದೇವರ ಮೇಲೆ ನಂಬಿಕೆ ಇಟ್ಬಿಟ್ಟು ನಾವು ಇಂತಹ ಒಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಕ್ಕಂಥವ್ರನ್ನ ದಯವಿಟ್ಟು ಹಾಸ್ಪಿಟ್ಲಿಗೆ ಸೇರಿಸೋಣ, ಅವ್ರ ಸ್ನಾನ ಮಾಡಿಸೋಣ, ಕಟ್ಟಿಂಗ್ ಮಾಡಿಸೋಣ, ಇನ್ನೂ ಒಳ್ಳೊಳ್ಳೆ ಊಟಗಳನ್ನ ಕೊಡೋಣ, ಒಳ್ಳೆ ಬಟ್ಟೆಗಳನ್ನ ಕೊಡೋಣ. ಅಂಥದಕ್ಕೆ ಮುನ್ನುಗ್ಗಿ ಇಂಥವ್ರನ್ನೆಲ್ಲ ಈ ಕಟ್ಕೊಂಡು ಹಿಂದ್ಗಡೆ ಏನು ಫಾಲೋವರ್ಸು, ಅದೇನೋ ಒಬ್ಬ ಗಡ್ಡ ಬಿಟ್ಕೊಂಡು ಆ ಫಾಲೋವರ್ಸು ಅವ್ನ ಬ್ಯಾಗ್ ಹಾಕಬಿಟ್ಟು ಏನು ಆಕೆನ ಕಾಲು ಬಿದ್ದುಬಿಟ್ಟು ಬೀಳಕ್ಕೆ ಹೋಗೋ ಮುಡ್ಸ್ಕೊಳಕ್ಕೂ ಬಿಡೋಕ್ಕಿಲ್ಲ ನಾವು. ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ನಮಸ್ಕಾರ.